ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಬೈದ್ಯನಾಥ್ ಜ್ಯೋತಿರ್ಲಿಂಗ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಗಯಾ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಬೈದ್ಯನಾಥಿಂದ ಸುಮಾರು 250 ಕಿಲೋಮೀಟರಲ್ಲಿ ಗಯಾ ಬರುತ್ತೆ. ಸೊ ಹಾಗಾಗಿ ನಾವು ಅಲ್ಲಿ ಬೈದ್ಯನಾಥಲ್ಲಿ ದರ್ಶನ ಮುಗಿಸಿ ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ಗಯಾ ಕಡೆ ಹೊರಟ್ವಿ. ಸುಮಾರು 3 ಗಂಟೆ ಆಗಿತ್ತು ನಾವು ಬೈದ್ಯನಾಥ್ ಬಿಟ್ಟಾಗ. ಸೊ ನೈಟ್ ಒಂದು 7:30-8 ಗಂಟೆ ಹೆಚ್ಚು ಕಡಿಮೆ ನಾವು ಗಯಾನ ರೀಚ್ ಮಾಡಿದ್ವಿ. ಸೊ ನೈಟ್ ಆಗಿತ್ತು. ಸೊ ಅಲ್ಲೇ ಗಯಾದಲ್ಲೇ ರೂಮ್ ಮಾಡಿ ನಾವು ಅಲ್ಲೇ ಸ್ಟೇ ಆದ್ವಿ. ನೈಟು ತಿಳಿಸಾರು ಅನ್ನ ಮಾಡಿದ್ದೆ. ಸೊ ನೈಟು ಯಾರು ವೀಡಿಯೋ ಮಾಡೋ ಸ್ಥಿತಿಯಲ್ಲಿರಲಿಲ್ಲ. ಸೊ ಎಲ್ಲ ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಈಗ ಮ್ಯಾಗಿ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೆ. ನೈಟ್ ಯಾರು ವೀಡಿಯೋ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ, ಎಲ್ಲ ಸ್ಟ್ರೈನ್ ಆಗಿದ್ದರಿಂದ ಸೊ ನೈಟ್ ಮಾಡಲಿಲ್ಲ. ಸೊ ಈಗ ಎಲ್ಲರಿಗೂ ಮ್ಯಾಗಿ ಅಂದರೆ ತುಂಬ ಇಷ್ಟ. ನಮ್ಮ ಮಾವನವ್ರಿಗೆ ಮ್ಯಾಗಿ ಅಂದರೆ ಭಾಳ ಇಷ್ಟ. ಹಿಪ್ಪಿನ ಬಳಸಿ ಮಾಡ್ತೀನಿ ನಾನು, ತರಕಾರಿ ಎಲ್ಲ ಹಾಕಿ. ಸೊ ಅದೇ ಅವ್ರು ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಸೊ ಬೇಗನೂ ಆಗುತ್ತೆ, ತರಕಾರಿಗಳು ಎಲ್ಲ ಹಾಕಿ ಮಾಡ್ತೀನಿ. ಸೊ ಬೇಗ ಎದ್ದು ತಿಂಡಿ ಒಂದು ಮುಗಿಸ್ಕೊಂಡು ಹೊರಟ್ಬಿಟ್ರೆ ನಾವು ಸೊ ಮಧ್ಯಾಹ್ನ ತನಕ ಏನೂ ಅಷ್ಟು ಸಮಸ್ಯೆ ಇರಲ್ಲ ಅಂಥೇಳಿ ನಾವು ರೂಮಲ್ಲೇ ಮಾಡ್ಕೊಂಡು ಹೊರಟ್ಬಿಡೋಣ ಅಂಥೇಳಿ ಬೇಗ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಸದ್ಯದಲ್ಲಿ ಮ್ಯಾಗಿ ರೆಸಿಪಿ ಕೂಡ ಶಾರ್ಟ್ಸಲ್ಲಿ ಹಾಕ್ತೀನಿ. ಸೊ ಮ್ಯಾಗಿ ಎಲ್ಲ ನೀಟಾಗಿ ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ಆಗುತ್ತೆ, ಒಂದು 1/2 ಅವರಲ್ಲಿ ರೆಡಿ ಆಗುತ್ತೆ. ರೆಡಿ ಆಯಿತು. ಇಷ್ಟೇ ಮ್ಯಾಗಿ ಅಂದರೆ ಹಿಪ್ಪಿ ನಾವು ಬಳಸೋದು. ಎಲ್ಲ ನಿಂತಾ ಇದ್ದಾರೆ. ಸೊ ಈಗ ನಮ್ಮ ರೂಮ್ ಇದು ಗಯಾದಲ್ಲೇ ಮಾಡಿದ್ವಿ. ಓಕೆ, ಪರವಾಗಿಲ್ಲ. 1 ನೈಟ್ ಸ್ಟೇ ಅಲ್ವ, ಆರಾಮಿತ್ತು. ಇದು ರಾಯಲ್ ಗೆಸ್ಟ್ ಹೌಸ್ ಅಂತೇಳಿ. ನಾವು ಈಗ ರೂಮ್ನ ವೆಕೇಟ್ ಮಾಡ್ತಾಯಿದ್ದೀವಿ. ಗಯಾ ನೋಡಿಕೊಂಡು ನಾವು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗಬೇಕು. ಸೊ ರೂಮ್ನ ಖಾಲಿ ಮಾಡಿ ಹೊರಟ್ವಿ. ಸೊ ಅಲ್ಲಿಂದ ನಾವು ಫಸ್ಟ್ ಹೋಗಿದ್ದು ಅಕ್ಷಯವಟ ಮಂದಿರಕ್ಕೆ. ಇದು ಗಯಾದಲ್ಲಿರುವ ಅಕ್ಷಯವಟ. ಇದು ಆಲದ ಮರ, ಹಿಂದೂ ಯಾತ್ರಾ ಸ್ಥಳ ಇದು. ಸೊ ನಾವು ಅಲ್ಲೇ ಗಾಡಿ ಪಾರ್ಕ್ ಮಾಡಿ ಹೊರಟ್ವಿ. ನಾವೇನು ಅಂದ್ಕೊಂಡ್ವಿ, ಎಲ್ಲ ಕಡೆ ವೆಹಿಕಲ್ ಹೋಗ್ಬೋದು ಅನ್ನೋ ಒಂದು ಗೆಸ್ಸಲ್ಲಿ ಹೋದ್ವಿ. ಬಟ್ ಆಗಲಿಲ್ಲ. ಅಕ್ಷಯವಟಕ್ಕೆ ಹೋದ್ವಿ ಫಸ್ಟ್, ಅದನ್ನು ನೋಡ್ಕೊಂಬರೋಣ ಅಂಥೇಳಿ. ಅಕ್ಷಯವಟ ಇದು ಗಯಾದಲ್ಲಿರುವ ಅಕ್ಷಯವಟ ಅಮರ ಆಲದ ಮರ, ಹಿಂದೂ ಯಾತ್ರಾ ಸ್ಥಳದಲ್ಲಿ ಅತ್ಯಂತ ದೇವತಾ ಶಾಸ್ತ್ರೀಯವಾಗಿ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಫಾಲ್ಗು ನದಿಯ ದಡದಲ್ಲಿರುವ ವಿಷ್ಣುಪಾದ ದೇವಾಲಯದ ಸಮೀಪದಲ್ಲಿರುವ ಈ ಪ್ರಾಚೀನ ಮರವನ್ನು ಬಹು ಧರ್ಮಗ್ರಂಥ ಸಂಪ್ರದಾಯಗಳಲ್ಲಿ ಹೆಸರಿನಿಂದ ಉಲ್ಲೇಖಿಸಲಾಗಿದೆ. ಅಕ್ಷಯ
ಎಂದರೆ ನಾಶವಾಗದ ಅಥವಾ ಕೊಳೆಯದ ಮತ್ತು ವಟ ಎಂದರೆ ಆಲದ ಮರ ಅಂತ ಸಂಸ್ಕೃತ ಪದ. ನೀವೇ ನೋಡ್ತಾ ಇರ್ಬೋದು ಎಲ್ಲ ಇಲ್ಲಿ ಪಿಂಡ ಪ್ರದಾನ ನಡೀತಾ ಇರುತ್ತೆ. ಸೊ ಅಕ್ಷಯ ವಟ ಎಂದರೆ ಶಾಶ್ವತ ಅವಿನಾಶಿ ಆಲದ ಮರ. ಈ ಮರದಲ್ಲಿ ಪಿಂಡದಾನ ಮಾಡುವುದರಿಂದ ಇದು ಬಹಳ ಮುಖ್ಯವಾದ ಸ್ಥಳವಾಗಿದೆ. ಪಿಂಡದಾನವು ಫಾಲ್ಗು ನದಿಯಲ್ಲಿ ಪ್ರಾರಂಭವಾಗಿ ಅಕ್ಷಯ ವಟದಲ್ಲಿ ಕೊನೆಗೊಳ್ಳುತ್ತದೆ. ಈ ಮರವು ಸೀತೆಯಿಂದ ಉತ್ಕರ್ಷವನ್ನು ಪಡೆದಿದೆ. ನೀವು ಸಾಯಲು ಸಾಧ್ಯವಿಲ್ಲ, ಅದಕ್ಕಾಗಿಯೇ ಇದನ್ನು ಅಕ್ಷಯ ವಟ ಎಂದು ಕರೆಯಲಾಗುತ್ತದೆ. ವೇದ ಪುರಾಣದ ಪ್ರಕಾರ ಇಡೀ ಜಗತ್ತು ನೀರಿನಲ್ಲಿ ಮುಳುಗಿದಾಗ ಕಾಲಚಕ್ರ ಪರಮಾತ್ಮನು ಅದರ ನೆರಳಿನಲ್ಲಿ ಇರುತ್ತಾನೆ. ಆದರೆ ಈ ಮರವು ಸಾಯುವುದಿಲ್ಲ, ಸೀತೆಯಿಂದ ಉತ್ಕರ್ಷವನ್ನು ಪಡೆದಿದೆ. ಅಂದರೆ ಸೀತೆಯಿಂದ ಆಶೀರ್ವಾದವನ್ನು ಪಡೆದಿರೋದ್ರಿಂದ ಯಾವತ್ತೂ ಸಹ ಈ ಮರಕ್ಕೆ ಸಾವಿಲ್ಲ, ಯಾವಾಗಲೂ ಕೂಡ ಇದು ಅಕ್ಷಯವಾಗೇ ಇರುತ್ತೆ. ಹಾಗಾಗಿ ಇದನ್ನು ಅಕ್ಷಯ ವಟ ಅಂತ ಕರೀತಾರೆ. ದೊಡ್ಡ ಆಲದ ಮರ ಇದು. ನೀವೇ ನೋಡ್ತಿರ್ಬೋದು ಕೆಂಪು ಬಟ್ಟೆ ಎಲ್ಲ ಕಡೆ. ಇಲ್ಲಿ ಮೇಯ್ನ್ ನೀವು ಇಲ್ಲಿ ನೋಡೋದು ಅಂದರೆ ಪಿಂಡ ಪ್ರದಾನ. ಇನ್ನೇನು ಇಲ್ಲ, ಎಲ್ಲ ಕಡೆ ನೋಡಿ ಕೂತ್ಕೊಂಡು ಎಲ್ಲ ಕಡೆ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲೂ ಕೂಡ ಮಾಡ್ತಾಯಿದ್ದಾರೆ, ಎಲ್ಲ ಬುಕ್ಕಿಂಗ್ ಮಾಡಿ ಮಾಡಬೇಕಂತೆ. ಸೊ ಹಾಗಾಗಿ ನಾವು ಜಸ್ಟ್ ನೋಡಿ ದೇವಸ್ಥಾನ ಒಳಗಡೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೊರಟ್ವಿ. ಆಚೆ ಬಂದ್ವಿ. ಮತ್ತೆ ಬೇರೆ ದೇವಸ್ಥಾನ ನೋಡಬೇಕಾಗಿತ್ತು. ಇನ್ನೂ 3 ದೇವಸ್ಥಾನ ಇತ್ತು ಇಲ್ಲಿ, ಇನ್ನೂ 2-3 ಇದೆ. ಆದರೆ ಟೈಮ್ ಜಾಸ್ತಿ ಇಲ್ಲ. ನಾವು ಹತ್ತತ್ರ ಇರೋ ದೇವಸ್ಥಾನ ನೋಡೋಣ ಅಂತೇಳಿ ಒಂದು ಆಟೋ ಮಾಡಿಕೊಂಡು ಅಲ್ಲಿಂದ ಹೊರಟು. ಇದು ವಿಷ್ಣುಪಾದ ಮಂದಿರ. ವಿಷ್ಣುಪಾದ ಮಂದಿರ ಭಾರತದ ಬಿಹಾರದ ಗಯಾದಲ್ಲಿರುವ ವಿಷ್ಣುವಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದ್ದು ಇದು ಫಾಲ್ಗು ನದಿಯ ದಡದಲ್ಲಿದೆ. ಈ ದೇವಾಲಯವನ್ನು ವಿಷ್ಣು ರಾಕ್ಷಸ ಗಯಾಸುರನು ಕೊಂದ ಅಥವಾ ಅದನ್ನು ನೆಲದಡಿಯಲ್ಲಿ ಬಂಧಿಸಿದ ಸ್ಥಳದ ಮೇಲೆ ನಿರ್ಮಿತವಾಗಿದೆ ಎಂದು ನಂಬಲಾಗಿದೆ. ಈ ದೇವಾಲಯವು ವಿಷ್ಣುವಿನದು ಎಂದು ಹೇಳಲಾಗಿದೆ. 40 ಸೆಂಟಿಮೀಟರ್ ಹೆಜ್ಜೆ ಗುರುತನ್ನು ಧರ್ಮಶಿಲೆ ಎಂದು ಕರೆಯಲ್ಪಡುವ ಕ್ರಿಸ್ಟಲ್ ಬ್ಲಾಕ್ನಲ್ಲಿ ಕೆತ್ತಲಾಗಿದೆ. ದೇವರು ಗಯಾಸುರನನ್ನು ನೆಲದಡಿಯಲ್ಲಿ ಇಡುವ ಮೊದಲು ಅವನ ಎದೆಯ ಮೇಲೆ ಕಾಲಿಟ್ಟಾಗ ಅದನ್ನು ಉಳಿಸಿಕೊಳ್ಳಲಾಗಿದೆ. ಇಲ್ಲಿ ಕೂಡ ಪಿಂಡ ಪ್ರದಾನವನ್ನು ನೆರವೇರಿಸಲಾಗುತ್ತದೆ. ಏಕೆಂದರೆ ಫಾಲ್ಗು ನದಿಯ ದಡದಲ್ಲೇ ಇರೋದ್ರಿಂದ ಇಲ್ಲೂ ಕೂಡ ಪಿಂಡ ಪ್ರದಾನ ಮಾಡ್ತಾರೆ. ದೇವಸ್ಥಾನದೊಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ನಾವು ದರ್ಶನ ಮಾಡ್ಕೊಂಡು ಹಾಗೆ ಹಿಂದೆಗಡೆಯಿಂದ ಫಾಲ್ಗು ನದಿನ ನೋಡೋಣ ಅಂಥೇಳಿ ನಾವು ಹೊರಟ್ವಿ. ಎಲ್ಲ ಗಲ್ಲಿ ದೇವಸ್ಥಾನ ಪಕ್ಕನೇ ಗಲ್ಲಿನಲ್ಲೇ ಹೋಗಬೇಕು. ಇಲ್ಲೂ ನೋಡಿ, ಇಲ್ಲಿ ಕೆಳಗಡೆ ಹೋದರೆ ನಿಮಗೆ ಅಲ್ಲಿ ನದಿ, ಫಾಲ್ಗು ನದಿ ಸಿಗುತ್ತೆ. ದಡದಲ್ಲೇ ಬರುವಂಥದ್ದು ಇವೆಲ್ಲನೂ. ನಾವು ಈಗ ವಿಷ್ಣುಪಾದ ಮಂದಿರದ ಹಿಂಭಾಗಕ್ಕೆ ಬರ್ತಾಯಿದ್ದೀವಿ. ಸೈಡಿಂದ ಬಂದು ಹಿಂಭಾಗಕ್ಕೆ ಬರ್ತೀವಿ. ದರ್ಶನ ಮುಗಿಸಿ ಫ್ರಂಟಿಂದ ಬಂದು ಈಗ ಬ್ಯಾಕ್ ಸೈಡಿಂದ ಬರ್ತಾಯಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಎಲ್ಲ 90% ಭಾಗ ಎಲ್ಲರೂ ಪಿಂಡ ಪ್ರದಾನ ಮಾಡೋರೆ ಇಲ್ಲಿ ಗಯಕ್ಕೆ ಬರೋದು. ನಾವು ಮಾಡಬೇಕು ಅನ್ನೋ ಆಸೆಯಲ್ಲಿದ್ವಿ, ಬಟ್ ಇವ್ರು ಮಾಡೋ ಹಾಗಿಲ್ಲ. ಆದ್ದರಿಂದ ನಾವು ಆ ಒಂದು ಕೆಲಸ ಮಾಡಲಿಲ್ಲ. ಎಲ್ಲ ಕಡೆ ದರ್ಶನ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು, ಇದೇ ಫಾಲ್ಗು ನದಿ ದಡದಲ್ಲಿದೆ ವಿಷ್ಣುಪಾದ ಟೆಂಪಲ್ ದಡ. ನೀವೇ ನೋಡ್ಬೋದು ಹೇಗಿದೆ ಅಂತೇಳಿ. ಇದೆ ವಿಷ್ಣುಪಾದ ಮಂದಿರ ಪಕ್ಕ. ಇಲ್ಲೂ ನೋಡಿ ಎಲ್ಲ ಕಡೆ ಮಾಡ್ತಾಯಿದ್ದಾರೆ. ನೀವೆಲ್ಲೇ ನೋಡಿ ಪುರೋಹಿತರುಗಳು ಮಾಡಿಸ್ತಾನೆ ಇರ್ತಾರೆ ಇಲ್ಲಿ. ಮತ್ತೊಂದು ಇಲ್ಲಿ ಏನು ಅಂತ ನೋಡಿದ್ರೆ, ಇಲ್ಲಿ ಒಂದು ಸತ್ತವರ ಇದು ದೇಹವನ್ನು ಸುಡುವಂಥ ಕೂಡ ಒಂದು ಜಾಗ ಕೂಡ ಇಲ್ಲೇ ಮಾಡಿದ್ದಾರೆ. ದೇವಸ್ಥಾನದ ದಡದಲ್ಲೇ ಇದೆ. ಅದು ಕೂಡ ತೋರಿಸ್ತೀನಿ ನಿಮಗೆ. ದೇವಸ್ಥಾನಕ್ಕೆ ಅದಕ್ಕೆ ಯಾವುದಕ್ಕೂ ನಿಮಗೆ ದೂರ ಅನಿಸೋದೇ ಇಲ್ಲ. ಅಲ್ಲಿ ಏನು ನಿಮಗೆ ಸತ್ತಿರೋದು ಅದು ಮಾಡ್ತಾಯಿದ್ದೀವಿ, ಯಾವುದೇ ಡಿಫ್ರೆನ್ಸು ಇಲ್ಲಿ ನಿಮಗೆ ಕಂಡುಬರಲ್ಲ. ಈ ಸೈಡ್ ಬಂದಾಗ ನಿಮಗೆ ದೇವಸ್ಥಾನದ ಹತ್ರ ಇರಲ್ಲ ಅಂತಾರೆ, ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಮಾಡಿದ್ದಾರೆ. ನೋಡ್ಬೋದು ಎಲ್ಲ ಇದೆ ನೋಡಿ. ಇದೇನೆ ಇಲ್ಲಿ ಬರ್ನ್ ಮಾಡುವಂಥದ್ದು ಕರೆಂಟನ್ನು ಮಾಡಿದ್ದಾರೆ ಇಲ್ಲಿ. ನನಗೂ ನೋಡಿ ಸ್ವಲ್ಪ ಇದಾಯಿತು, ನೋಡ್ಕೊಂಡು ಹಾಗೆ ಬಂದ್ವಿ. ಸೊ ವಿಷ್ಣುಪಾದ ಮಂದಿರ ಮುಗೀತು. ಸೊ ನಾವು ಅಲ್ಲಿ ಆಟೋ ಮಾಡ್ಕೊಂಡು ಅಕ್ಷಯ ವಟದಲ್ಲಿ ಆಟೋ ಮಾಡ್ಕೊಂಡ್ವಿ. ಆಟೋ ಮಾಡಿ ಅವರು ನಮಗೆ ಇಲ್ಲಿ ಅಕ್ಕಪಕ್ಕ ಇರುವಂಥ ದೇವಸ್ಥಾನ ತೋರಿಸ್ಕೊಂಡು ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಫಸ್ಟು ವಿಷ್ಣುಪಾದ ಟೆಂಪಲ್ ಕರ್ಕೊಂಡೋದ್ರು. ಇದ್ರ ನಂತರ ಸೀತಾಕುಂಡಕ್ಕೆ ಹೋಗ್ತಾಯಿದ್ದೀವಿ. ಇನ್ನೂ 2 ಇದೆ, ಅದು ರಾಮಶಿಲೆ ಮತ್ತು ಪ್ರೇತಶಿಲೆ ಅಂತಿದೆ ಅಂದರು.
ಸೊ ಅದು 15-20 ಕಿಲೋಮೀಟರ್ ದೂರ ಆಗುತ್ತೆ ಅಂದರು. ಟೈಮ್ ಕೂಡ ಜಾಸ್ತಿ ತೊಗೊಳ್ಳೋದ್ರಿಂದ ನಾವು ಆ 2 ಪ್ಲೇಸ್ಗೆ ಹೋಗಲಿಲ್ಲ. ನಾವು ವಿಷ್ಣುಪಾದ, ಸೀತಾಕುಂಡ ನೋಡಿ ಮಂಗಳಗೌರಿ ಅಂತ ಒಂದು ಶಕ್ತಿಪೀಠ ನೋಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಈಗ ನಾವು ಹೋಗ್ತಿರೋದು ಸೀತಾಕುಂಡ. ಇದು ಬಂದು ದಶರಥರ ಪಿಂಡ ಪ್ರದಾನ ಮಾಡಿದಂತಹ ಸ್ಥಳ ಅಂತ ಕೂಡ ಕರೀತಾರೆ. ಹಾಗೆ ಸೀತೆ ಒಂದು ಅಗ್ನಿಗೆ ಹೋದಂಥ ಒಂದು ಸ್ಥಳ ಅಂತ ಕೂಡ ಇದನ್ನು ಮೆನ್ಷನ್ ಮಾಡಿ ಹೇಳ್ತಾರೆ. ಇದು ಕೂಡ ಫಲ್ಗು ನದಿಯ ಮತ್ತೊಂದು ದಡದಲ್ಲಿದೆ. ಈ ದಡದಲ್ಲಿ ವಿಷ್ಣುಪಾದ ಮಂದಿರ ಇದ್ದರೆ ಆಪೋಸಿಟಲ್ಲಿ ನಿಮಗೆ ಈ ಸೀತಾಕುಂಡ ಸಿಗುತ್ತೆ. ಸುಮಾರು 1.5-2 ಕಿಲೋಮೀಟ್ರು 3 ಕಿಲೋಮೀಟ್ರು ಒಂದು ಸರೌಂಡಿಂಗಲ್ಲೇ ಬರುತ್ತೆ ಎಲ್ಲನೂ ನಿಮಗೆ. ಬಟ್ ಆಟೋದವರು ಹೇಳೋದು ಅಷ್ಟು ದೂರ ಇಷ್ಟು ದೂರ ಅಂತ ಹೇಳ್ತಾರೆ. ನಮಗೂ ಗೊತ್ತಿರಲ್ಲ ಜಾಗಗಳು. ನಾವು ಸ್ವಂತ ಕಾರಲ್ಲೇ ಹೋದರೂ ಕೂಡ ಹುಡುಕೋದೇ ಒಂದು ಟೈಮ್ ಆಗೋಗುತ್ತಲ್ಲ ಅಂಥೇಳಿ ನಾವು ಆ ಟೈಮಲ್ಲಿ, ಮತ್ತು ರೋಡ್ಗಳು ತುಂಬ ಚಿಕ್ಕ ಚಿಕ್ಕ ಇರೋದ್ರಿಂದ ಸಮಸ್ಯೆ ಮಾಡ್ಕೋಬಾರ್ದು ಅಂಥೇಳಿ ನಾವು ಕೂಡ ಆಟೋ ಮಾಡಿಕೊಂಡೇ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ನಾವು ಸೀತಾಕುಂಡಕ್ಕೆ ಹೋಗ್ತಾಯಿದ್ದೀವಿ. ಇದು ಚೆನ್ನಾಗಿತ್ತು ದೇವಸ್ಥಾನ, ವಿಶೇಷವಾಗಿ ಇತ್ತು ಅಂತ ಹೇಳ್ಬೋದು. ಬಟ್ ಎಲ್ಲ ಹೋದರೂ ನೀವು ನಡಿಬೇಕು. ನಮ್ಮ ಮಾವ ಬಂದಿದ್ದರು, ಬಟ್ ಅವ್ರಿಗೆ ನಡೆಯೋಕ್ಕಾಗದೇ ಇರೋ ಕಾರಣ ಅವರು ಕಾರಲ್ಲೇ ಆಟೋನಲ್ಲೇ ಕೂತಿದ್ರು ಅವರು. ಸೊ ಅವರ ಆಟೋದಲ್ಲೇ ಕೂರಿಸಿ ನಾವು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಅವ್ರು ಮೊದಲೇ ಎಲ್ಲ ನೋಡಿದರು, ನಮ್ಮ ಮಾವ ಬಂದು ಒಂದು ರೌಂಡ್ ಬಂದು ಹೋಗಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ನೋಡಿದ್ದೀನಿ, ಹೋಗಿ ಬನ್ನಿ ಅಂತೇಳಿ ಅವರು ಆಟೋದಲ್ಲೇ ಕೂತಿದ್ರು. ಈಗ ನಾವು ಒಳಗಡೆ ಹೋಗ್ತಾಯಿದ್ದೀವಿ ಸೀತಾಕುಂಡ ಒಳಗಡೆ. ಸೀತಾಕುಂಡ ಗಯಾದಲ್ಲಿರೋ ಒಂದು ಪವಿತ್ರ ನೀರಿನ ಬುಗ್ಗೆಯಾಗಿದ್ದು ಇದು ಸೀತಾದೇವಿಯ ತಪಸ್ಸು ಮತ್ತು ಪರಿಶುದ್ಧತೆಗೆ ಸಂಬಂಧಿಸಿದೆ. ಇದು ನೈಸರ್ಗಿಕ ಬಿಸಿಲಿನ ಬುಗ್ಗೆಯಾದ ಸೀತಾಕುಂಡ ಅಥವಾ ಅಗ್ನಿ ಪರೀಕ್ಷೆಯ ನಂತರ ಸೀತಾದೇವತೆ ಶುದ್ಧೀಕರಣ ಸ್ನಾನ ಮಾಡಿದ ಸ್ಥಳ ಎಂದು ನಂಬಲಾಗಿದೆ. ಇಲ್ಲಿ ಸೀತಾಮಾತೆಯು ಫಾಲ್ಗು ನದಿಯ ದಡದಲ್ಲಿ ತಮ್ಮ ಮಾವರಾದ ದಶರಥನ ಪಿಂಡ ಪ್ರದಾನ ಮಾಡಿರುವುದೆಂದು ಪವಿತ್ರ ಸ್ಥಳವಾಗಿದೆ. ನೋಡಿದ್ದೇನೆ, ನೋಡ್ತಾ ಇದ್ದೀರಲ್ಲ, ಇದು ಮೇಯ್ನು ಸೀತಾಕುಂಡ ಅಂತ ಏನು ಹೇಳ್ತಾರೆ, ಇದೇ ಸ್ಥಳ. ಏನೂ ಇಲ್ಲ, ಅಲ್ಲಿ 1-2 ಬಟ್ಟೆ ಹಾಸಿದ್ದಾರೆ, ಖಾಲಿ ರೂಮ್ ಥರ ಇದೆ ನಿಮಗದು. ನಾನು ಏನೋ ಅಂದ್ಕೊಂಡೆ, ಬಟ್ ಅಷ್ಟೇ ಇರೋದಲ್ಲಿ. ಅಲ್ಲಿ ಆ ಸೀತೆ ಒಂದು ಏನಂತಾರೆ ಅಗ್ನಿ ಪರೀಕ್ಷೆ ಕೊಟ್ಟಂಥ ಸ್ಥಳ. ಸೊ ಆಮೇಲೆ ಅಲ್ಲಿ ನೀರು ಫುಲ್ಲು ಬಿಸಿ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಒಳಗಡೆ ಎಲ್ಲ ಸುಮಾರು ಕೆಲವೊಂದು ದೇವಸ್ಥಾನಗಳು ಕಂಡು ಬರುತ್ತೆ ನಿಮಗೆ. ನೋಡಿ ಈ ಥರನೂ ಇದೆ. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದೆ. ಸೊ ನಾವು ಜಾಸ್ತಿ ಸಮಯ ಎಲ್ಲೂ ಮಾಡಿಲ್ಲ. ನಾವು ಮತ್ತೆ ಮುಂದೆ ಕಂಪ್ಲೀಟು ಮುಗಿಸ್ಕೊಂಡು ಹೋಗಬೇಕಾಗಿದ್ದರಿಂದ ನಾವು ಎಷ್ಟು ಬೇಗ ನಾವು ಕವರ್ ಮಾಡುತ್ತೋ ನಾವು ಅಷ್ಟು ಬೇಗ ಮಾಡ್ತಿದ್ವಿ. ಸೊ ಫಾಲ್ಗು ನದಿ ಕೂಡ ನಾನು ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡಿಕೊಂಡೆ ಅಷ್ಟೇ. ಎಲ್ಲೂ ಸ್ನಾನ ಎಲ್ಲೂ ಮಾಡೋಕ್ಕೆ ಹೋಗಲಿಲ್ಲ ನಾವು, ಸಮಯ ಭಾಳ ಕಡಿಮೆ ಇತ್ತು. ಹಾಗಾಗಿ ಇನ್ನೊಂದು ಮತ್ತೊಂದು ದೇವಸ್ಥಾನ ಅಲ್ಲೇ ಸುತ್ತಮುತ್ತ ತುಂಬ ಮಂದಿರ ದೇವಸ್ಥಾನಗಳು ಕಂಡುಬರುತ್ತೆ ನಿಮಗೆ. ಒಂದಿನ ಪೂರ್ತಿ ಬೇಕಾದ್ರೂ ನೀವು ನೋಡ್ಬೋದು, ಅಷ್ಟು ಇರುತ್ತೆ. ನಮ್ಮ ಸಮಯ ಎಷ್ಟಿರುತ್ತೆ ಅದ್ರ ಮೇಲೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು, ಎಷ್ಟು ಸಮಯ ಕೊಡ್ಬೋದು ಅಂತೇಳಿ. ನಾವು ಸೀತಾಕುಂಡ ಮುಗಿಸ್ಕೊಂಡು ಮಂಗಳ ಗೌರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದರು. ಅದನ್ನ ನೋಡಿದ್ರೆ ನಾವು ಅಕ್ಷಯವಟ ಏನಿತ್ತು ಅಲ್ಲೇ ಮತ್ತೆ ಬಿಟ್ಬಿಟ್ರು ಅಷ್ಟೇ. ಅಲ್ಲೇ ಮಂಗಳಗೌರಿ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಫಸ್ಟ್ ನಮಗೆ ಗೊತ್ತೇ ಆಗಲಿಲ್ಲ, ಆಮೇಲೆ ಗೊತ್ತಾಗಿದ್ದು ಅಲ್ಲೇ ದೇವಸ್ಥಾನ ಇದೆ ಅಂತೇಳಿ. ಮತ್ತು ನಮ್ಮನ್ನು ಡ್ರಾಪ್ ಮಾಡಿ ಆಟೋದವ್ರು ಹೋದ್ರು, ಮುಗಿಸ್ಕೊಂಡು ನೀವು ಹೋಗಿ ಅಂತ. ಸೊ ಇದೇ ಮಂಗಳಗೌರಿ ಶಕ್ತಿಪೀಠ ಅಂತೇಳಿದು ಕೂಡ. ಮಂಗಳಗೌರಿ ದೇವಾಲಯವು ಹಿಂದೂ ದೇವಾಲಯವಾಗಿದ್ದು 18 ಮಹಾಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಸತಿಯ ಎದೆಯ ಸ್ತನದ ಮೇಲ್ಭಾಗ ಬಿದ್ದಿದೆ ಎಂದು ಹೇಳಲಾಗುತ್ತದೆ. ಇದು ಸ್ವಲ್ಪ ಮೆಟ್ಲುಗಳನ್ನ ಹತ್ತಬೇಕು. ಇದು ನಾವು ಹೋಗಿದ್ದ ದಿವಸ ತುಂಬ ರಶ್ ಇತ್ತು. ತುಂಬ ಅಂದರೆ ಅದು ವಿಶೇಷವಾಗಿ ಅದು ಅಮಾವಾಸ್ಯೆ ದಿವಸ ರಶ್ ಅಂತೆ. ನಾವು ಹೋಗಿದ್ದ ದಿವಸನೂ ಅದೇ ಅಮಾವಾಸ್ಯೆ ಬಿದ್ದಿದ್ದರಿಂದ ಸ್ವಲ್ಪ ರಶ್ ಇತ್ತು. ಆ ಡ್ರೈವರ್ ಭಾಳ ಬುದ್ಧಿವಂತರು. ಫಸ್ಟು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದ್ಬಿಟ್ರೆ ಅವ್ರಿಗೆ ಲೇಟ್ ಆಗುತ್ತೆ ಅಂತೇಳಿ ನಮಗೆ ಅದನ್ನೆರಡು ತೋರಿಸ್ಕೊಂಡು ಬಂದುಬಿಡ್ತೀನಿ ಆಮೇಲೆ ಹೋಗಿ ಅಂತೇಳಿ ತಲೆ ಉಪಯೋಗಿಸಿ ನಮ್ಮನ್ನು ಮತ್ತೆ ವಾಪಸ್ ಕರ್ಕೊಂಬಂದು ಅದೇ ಜಾಗಕ್ಕೆ ಬಿಟ್ಟರು. ನಾವು ಹೋಗಿ ದರ್ಶನ ಮಾಡ್ಕೊಂಬಿಡೋಣ ಅಂತೇಳಿ ಸುಮಾರು 3-4 ಗಂಟೆ ಟೈಮ್ ತೊಗೊಳ್ತು ನಮಗೆ ಈ ದೇವಸ್ಥಾನದಲ್ಲಿ. ಬೇರೆ ದೇವಸ್ಥಾನಗಳೆಲ್ಲ ಇಷ್ಟು ಟೈಮ್ ತೊಗೊಳ್ಳಿಲ್ಲ,
ಇಲ್ಲಿ ತುಂಬ ಟೈಮ್ ತಗೊಳ್ತು, 4 ಅವರ್ ಮೇಲೆ ತಗೋತು. ಯಾಕಂದರೆ ದೇವಸ್ಥಾನ ಒಳಗಡೆ ಹೇಗಿದೆ ಅಂದರೆ ನಿಮಗೆ ಒಬ್ಬರು ಹೋಗಿ ಪಾಸ್ ಆಗೋದೇ ಸ್ವಲ್ಪ ಕಷ್ಟ. ಅಷ್ಟು ಪುಟ್ಟದಾಗಿರೋದ್ರಿಂದ ನಿಮಗೆ ಜನ ಕಡಿಮೆ ಅನಿಸಿದ್ರೂ ದರ್ಶನ ಬೇಗ ಆಗಲ್ಲ, ತುಂಬ ಟೈಮ್ ಜಾಸ್ತಿ ತೊಗೊಳುತ್ತೆ. ವಿಶೇಷವಾಗಿ ಕೂಡ ಇತ್ತು, ಅಲ್ಲೂ ಸ್ಪೆಷಲ್ 250 ರೂಪಾಯಿ ಅಂತಲೂ ಇತ್ತು. ಸೊ ನಾವು ನಾರ್ಮಲ್ ಕ್ಯೂನಲ್ಲೇ ಹೋದ್ವಿ, ಮಾವ ಅಲ್ಲೇ ಇದ್ದರು, ನಾವು ಮಾತ್ರ ಬಂದ್ವಿ. ನಿಮ್ಗೆ ಏನೂ ಕಾಣ್ತಲ್ಲ ಹೊರಗಡೆಯಿಂದ, ಒಳಗಡೆ ದೇವಸ್ಥಾನಕ್ಕೆ ಹೋದ್ರೇ ಗೊತ್ತಾಗೋದು ನಿಮಗೆ ಏನಿದೆ ಏನಿಲ್ಲ ಅನ್ನೋದು. ಸೊ ಹೊರಗಡೆಯಿಂದ ನಿಮಗೆ ನೋಡಿ ಇದೇ ದೇವಸ್ಥಾನ ಮೇನು, ಅಲ್ಲಿ ಎಂಟ್ರೆನ್ಸು, ಇದು ಸ್ಪೆಷಲ್ ಎಂಟ್ರೆನ್ಸು, ಡೈರೆಕ್ಟ್ ಬಿಡ್ತಾಯಿದ್ದಾರೆ. ಈ ಪಕ್ಕದಲ್ಲಿ ಕ್ಯೂನಲ್ಲಿ ಬರಬೇಕು. ಇವ್ರದ್ದು ಸ್ಪೆಷಲ್ ಟಿಕೆಟ್ನವ್ರನ್ನ ಡೈರೆಕ್ಟು ಇಲ್ಲಿ ಬಿಡ್ತಾರೆ. ಮಾಮೂಲಿ ಕ್ಯೂನವ್ರನ್ನ ಆ ಕಡೆ ಇನ್ನೊಂದು ಸೈಡಿಂದ ಬಿಡ್ತಾರೆ. ಎಲ್ಲಿನೂ ಹೇಳಿಲ್ವ, ಎಲ್ಲೇ ಹೋದರೂ ನಿಮಗೆ ಇದೊಂದು ದುಡ್ಡಿಂದ ಒಂದು ಇದ್ದೇ ಇರುತ್ತೆ ನಿಮಗೆ. ಇದು ದೇವಸ್ಥಾನದ ಮೇಯ್ನು ಇರೋದಿದು. ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡ್ವಿ, ಅಲ್ಲಿ ಕ್ಲಿಯರ್ ಮುಗಿಸ್ಕೊಂಡು ಬೋಧ್ಗಯಾಗೆ ಬಂದ್ವಿ. ಸೊ ಬೋಧ್ಗಯದಲ್ಲೂ ಕೂಡ ಒಂದು ಕಡೆ ಗಾಡಿ ಪಾರ್ಕ್ ಮಾಡಿ ಅಲ್ಲೂ ಒಂದು ಆಟೋ ಮಾಡ್ಕೊಂಡ್ವಿ. ಸೊ ಅಲ್ಲಿ ನಾವು ಗಯಾದಲ್ಲಿ 600 ರೂಪಾಯಿ ಕೊಟ್ವಿ ಆ 3 ದೇವಸ್ಥಾನ ನೋಡೋಕ್ಕೆ. ಇಲ್ಲಿ 400 ರೂಪಾಯಿ ಚಾರ್ಜ್ ಮಾಡಿದ್ರು. ಇಲ್ಲಿರುವಂಥ ಪ್ಲೇಸಸ್ನ ತೋರಿಸ್ತೀನಿ ಅಂತ ಹೇಳಿ ಅವರು. ಬೋಧ್ಗಯದಲ್ಲೂ ಎಲ್ಲ ಪಕ್ಕನೇ ಇದೆ ದೇವಸ್ಥಾನಗಳು, ನಿಮಗೆ ದೂರ ಏನೂ ಇಲ್ಲ. ಮಹಾಬೋಧಿ ಟೆಂಪಲ್ಗೆ ಹೋದ್ವಿ, ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂದರು. ಅದು ವಿಶೇಷವಾಗಿದೆ ಅಂತಂದರು ದೇವಸ್ಥಾನ. ನಾನು ಏನೋ ಮಾಡೋಣ ಅಂದರೆ ಎಂಟ್ರೆನ್ಸಲ್ಲೇ ಮೊಬೈಲ್ನ ಹೊರಗಡೆ ಇಟ್ಕೊಂಬಿಟ್ರು ಅಷ್ಟೇ. ಅಲ್ಲಿ ಬಂದು ಬುದ್ಧ ಅವರು ತಪಸ್ಸು ಮಾಡಿದಂಥ ಮರ ಇದೆ, ಒಂದು ಆಲದ ಮರ ಇದೆ, ಬೋಧಿ ವೃಕ್ಷ ಅಂತ ಕರೀತಾರೆ ಅಲ್ಲಿ. ಸೊ ಅದು ಮೇಯ್ನು ಜ್ಞಾನೋದಯವಾದಂಥ ಸ್ಥಳ, ಬುದ್ಧರಿಗೆ ಜ್ಞಾನೋದಯವಾದಂಥ ಸ್ಥಳ ಅದು. ಅಲ್ಲೇ ಮಹಾಬೋಧಿ ಟೆಂಪಲ್ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಮಾತ್ರ ಒಳಗಡೆ ನಡಿಬೇಕು, 1-1.5 ಕಿಲೋಮೀಟ್ರ್ ನೀವು ಹೋಗಿ ಬರಬೇಕು. ಏನೂ ಫೆಸಿಲಿಟಿ ಇಲ್ಲ, ನಡ್ಕೊಂಡು ಹೋಗಲೇಬೇಕು ನೀವು ಯಾರೇ ಹೋದರೂ. ನಾವು ಕೂಡ ಮೊಬೈಲ್ನಲ್ಲೇ ಹೊರಗಡೆ ಇಟ್ಬಿಟ್ಟು ನಾವು ಕೂಡ ಹೋಗಿ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಏನು ಕ್ಲಿಪ್ಪಿಂಗ್ಸ್ ಜಾಸ್ತಿ ನೋಡಿ, ಇಷ್ಟೇ ಎಂಟ್ರೆನ್ಸ್ ಅದೇನೆ ಮಹಾಬೋಧಿ ಟೆಂಪಲ್ಲು. ಪಕ್ಕದಲ್ಲೇ ಎಲ್ಲ ಮೊಬೈಲ್ ಕೌಂಟ್ರುಗಳು ಇಟ್ಟಿದ್ದಾರೆ. ಸೊ ಅಲ್ಲೇ ಮೊಬೈಲ್ ಇಟ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗಬೇಕು ಅಷ್ಟೇ. ಇದು ಮಹಾಬೋಧಿ ಟೆಂಪಲ್ ಆದರೆ ಇಷ್ಟೇ ನಿಮಗೆ. ಅಲ್ಲಿ ಮುಗಿಸ್ಕೊಂಡು ನಾವು ಹೋಗಿದ್ದು ವಾತಾವ್ ಬುದ್ಧಗಯ ಅಂತ. ಇದು ಒಂದು ಥೈಲ್ಯಾಂಡ್ ಸರ್ಕಾರ ನಿರ್ಮಿಸಿದಂಥ ದೇವಸ್ಥಾನ ಇದು. ಸೊ ಅಷ್ಟೇ, ಅವು ಎಲ್ಲ ಅವರು ಹೊರಗಡೆ ದೇಶದವ್ರು ಬಂದು ಇಲ್ಲಿ ಒಂದು ಅವರ ಒಂದು ವಿಶೇಷತೆಗಳನ್ನ ತೋರ್ಸೋಕ್ಕಲ್ಲಿ ವಿಶೇಷವಾಗಿ ದೇವಸ್ಥಾನಗಳನ್ನ ಕಟ್ಟಿಸಿದ್ದಾರೆ ಅಂತ ಹೇಳ್ಬೋದು. ಈ ದೇವಸ್ಥಾನ ಕೂಡ ಬಹಳ ಚೆನ್ನಾಗಿತ್ತು. ಹೊರಗಡೆಯಿಂದನೇ ನಿಮಗೆ ಎಲ್ಲ ಇದು ಮಾಡಿಬಿಟ್ಟಿದ್ರು, ಮರದ್ದೆಲ್ಲ ಇದೆಲ್ಲ ಹಾಕಿ ದಿಮ್ಮಿ ಹಾಕಿ ಒಳಗಡೆ ಹೋಗದೆ ಇರೋಂಗೆ ಮಾಡಿಬಿಟ್ಟಿದ್ದಾರೆ. ಸೊ ಬಂದು ಎಲ್ಲ ಹೊರಗಡೆಯಿಂದ ನೋಡ್ಕೊಳ್ಳಿ ಹೋಗಿ. ಒಳಗಡೆ ಎಂಟ್ರಿನೇ ಇಲ್ಲ ಈ ದೇವಸ್ಥಾನ. ಬಟ್ ಎಲ್ಲ ದೇವಸ್ಥಾನ ಒಳಗಡೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ. ಮೋಸ್ಟ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಕಾಣುತ್ತೆ. ಮಹಾಬೋಧಿ ಟೆಂಪಲಲ್ಲೂ ಕೂಡ ಗೋಪುರದ ಕನ್ಸ್ಟ್ರಕ್ಷನ್ ನಡೀತಿತ್ತು, ಅಲ್ಲೂ ಕೂಡ. ಇಲ್ಲೂ ಏನೋ ಒಂದು ಮಾಡ್ತಾಯಿದ್ದಾರೆ ಅಂತ ಕಾಣುತ್ತೆ ವಿಶೇಷವಾಗಿ. ಸೊ ಹಾಗಾಗಿ ಒಳಗಡೆ ಯಾರನ್ನೂ ಬಿಡ್ತಾ ಇಲ್ಲ, ಹೊರಗಡೆಯಿಂದನೇ ನೋಡಿಕೊಂಡು ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಎಂಟ್ರಿ ಯಾರಿಗೂ ಇಲ್ಲ. ಸೊ ಅಲ್ಲಿ ನೋಡಿಕೊಂಡು ನಾವು ಹೋಗ್ಬೋದು ಅಂತ ಇರೋದು. ನೋಡಿ ಇದೆ ನೋಡಿ ದೇವಸ್ಥಾನ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಸೇಮ್ ಹೀಗೆ ಬರುತ್ತೆ. ಯಾಕಂದರೆ ಬುದ್ಧವರಿಂದ ಇದೇ ರೀತಿ ಸ್ಟ್ಯಾಚುಗಳು. ಮಹಾಬೋಧಿ ಟೆಂಪಲ್ಲೂ ಕೂಡ ಸೇಮ್ ಹೀಗೆ ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲಿ ಅಷ್ಟೇ ಹೊರತು ಇದೇ ರೀತಿ ಬರುತ್ತೆ ಅಲ್ಲಿ. ಸೊ ನಾವು ಅಲ್ಲಿ ಮುಗಿಸ್ಕೊಂಡು ನಾವು ಹೋಗಿದ್ದು 80 ಫೀಟ್ ಬುದ್ಧ, 80 ಅಡಿ ಎತ್ತರದ ಬುದ್ಧನ ಪ್ರತಿಮೆ. ಇಲ್ಲಿ 3 ದೇವಸ್ಥಾನ ಪಕ್ಕನೇ ಬರುತ್ತೆ. ಇಲ್ಲಿ 80 ಅಡಿ ಎತ್ತರದ ಬುದ್ಧನ ಪ್ರತಿಮೆ ಭಾರತದಲ್ಲಿ ನಿರ್ಮಿಸುವ ಅತಿ ದೊಡ್ಡ ಪ್ರತಿಮೆಯಾಗಿದೆ. ಮತ್ತು ಇದನ್ನು 18 ನವೆಂಬರ್ 1981ರಂದು 14ನೇ ದಲೈ ಲಾಮಾ ಅವರು ಪವಿತ್ರಗೊಳಿಸಿದರು, ಅಂದರೆ ಉದ್ಘಾಟಿಸಿದರು. ಇದು ಮರಳುಗಲ್ಲು ಮತ್ತು ಕೆಂಪು ಗ್ರಾನೈಟ್ಗಳಿಂದ ಮಾಡಲ್ಪಟ್ಟಿದೆ ಮತ್ತು ಭಗವಾನ್ ಬುದ್ಧನು ಆಳವಾದ ಧ್ಯಾನದಲ್ಲಿರುವಂತೆ ಚಿತ್ರಿಸಲಾಗಿದೆ. ಇದು ಕೂಡ ತುಂಬ ಚೆನ್ನಾಗಿತ್ತು. 80 ಅಡಿ ಇದ್ದಾರೆ ಬುದ್ಧ. 1989ರಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ಚೆನ್ನಾಗಿತ್ತು. ಏನಂದರೆ ಇದು ಪಕ್ಕನೇ ಇನ್ನೆರಡು ದೇವಸ್ಥಾನಗಳಿವೆ. ಎಲ್ಲ ಒಂದು ಹೆಚ್ಚು ಕಮ್ಮಿ ನಿಮಗೆ ಬೋಧ್ಗಯಾಗೆ ಹೋದರೆ ಸುಮಾರು ಒಂದು 15-20 ದೇವಸ್ಥಾನಗಳಿದೆಯಂತೆ, ಎಲ್ಲ ಬುದ್ಧರಲ್ಲೇ.
ಅದರಲ್ಲಿ ಮುಖ್ಯವಾಗಿರುವಂಥದ್ದನ್ನು ಆಟೋದವರು ತೋರಿಸ್ತಾರೆ. ಅವರಿಷ್ಟೇ 4-5 ದೇವಸ್ಥಾನ ಇದೆ, ಅದನ್ನು ಕವರ್ ಮಾಡಿಸ್ತೀನಿ ಎಲ್ಲ. ಈ ಮಿಕ್ಕಿದೆಲ್ಲ ಹೋಗ್ತಾ ಹೋಗ್ತಾ ದಾರಿನಲ್ಲೇ ಇದೆ ಅಂತ ಹೇಳ್ತಿದ್ರು ಅಷ್ಟೇ ಹೊರತು ಎಲ್ಲ ಒಂದೇ ರೀತಿ ಥೈಲ್ಯಾಂಡ್ ಹೊರಗಡೆಯವ್ರು ಬಂದು ಕಟ್ಟಿರೋವಂಥ ದೇವಸ್ಥಾನಗಳೇ ಜಾಸ್ತಿ ಅಲ್ಲಿ. ಇನ್ನೇನು ಬೇರೆ ಏನು ವಿಶೇಷತೆ ಏನು ಅಂತ ನಿಮಗೇನು ಅನಿಸಲ್ಲ, ಎಲ್ಲ ಬುದ್ಧರ ದೇವಸ್ಥಾನ ಅಷ್ಟೇ. ಸೊ ಇದು ಪಕ್ಕನೇ ಒಂದು 3 ದೇವಸ್ಥಾನಗಳಿದ್ದರಿಂದ ಅವರು ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿ ಎಲ್ಲ 3 ನೋಡ್ಕೊಂಡು ಬಂದ್ಬಿಡಿ ಒಟ್ಟಿಗೆ ಅಂತ ಕಳಿಸಿದ್ರು. ಇದು ಕೂಡ ಒಂದು ಬುದ್ಧರ ಒಂದು ದೇವಸ್ಥಾನನೇ. ಎಲ್ಲೇ ಹೋದರೂ ನಿಮಗೆ ಇನ್ನೇನು ಡಿಫ್ರೆನ್ಸ್ ಇಲ್ಲ, ಬುದ್ಧರ ಒಂದು ಸ್ಟ್ಯಾಚು ಸಿಗುತ್ತೆ ಅಷ್ಟೇ. ಇದು ಕೂಡ ಒಂದು ಇಲ್ಲಿ ಒಳಗಡೆ ಎಲ್ಲೂ ನಿಮ್ಗೆ ಹತ್ರ ತನಕ ಬಿಡೋಲ್ಲ ನೋಡಿ, ಇಲ್ಲೇ ಕ್ಲೋಸ್ ಮಾಡಿರ್ತಾರೆ. ಇಲ್ಲಿಂದ ನೋಡ್ಕೊಂಡು ಹಾಗೆ ಸೇಮ್ ನೋಡಿ, ಅಲ್ಲಿ ನೋಡಿದ್ವಿ ಲಾಸ್ಟ್ ಅವ್ರು ನೋಡಿದ್ವಲ್ಲ, ಸೇಮ್ ಅದೇ ರೀತಿ ಬರುತ್ತೆ ಬುದ್ಧನ ಸ್ಟ್ಯಾಚುಗಳು. ಇದು ಒಂದು ನೋಡಿ ಮತ್ತೊಂದು, ಇದು ಕೂಡ ಹೊರದೇಶದಿಂದವೇ ಮಾಡಿರುವಂಥದ್ದು. ನೋಡ್ತೀನಿ ಅಂದರೆ ನೀವು ಬೋಧ್ಗಯನೇ ಒಂದು ದಿವಸ ಎಲ್ಲ ನೋಡ್ಬೋದು ನೀವು. ವಿಶೇಷ ಅಂದರೆ ಒಂದು ದಿವಸ ಎಲ್ಲ ನೋಡಿದ್ರೂ ನಿಮಗೆ ಮುಗಿಯಲ್ಲ. ನಾವು ಒಂದು ದಿವಸದಲ್ಲಿ ಗಯಾ ಬೋಧ್ಗಯ 2 ಕವರ್ ಮಾಡಿದ್ವಿ ನೋಡಿ. ಸ್ವಲ್ಪ ನಿಮಗೆ ವಿಶೇಷ ಡಿಫ್ರೆಂಟ್ ಆಗಿದೆ ಈ ದೇವಸ್ಥಾನ ಕೂಡ. ಸೊ ನಾವು ಅಲ್ಲಿಂದ ಹೋಗಿದ್ದು ಸ್ಲೀಪಿಂಗ್ ಬುದ್ಧ. ಅವರು ಕರ್ಕೊಂಡು ಹೋಗಲ್ಲ ಅಂತಂದರು, ಇಲ್ಲ ನಾವು ನೋಡಲೇಬೇಕು ಅಂತೇಳಿ ಅಲ್ಲಿ ಕರ್ಕೊಂಡು ಹೋದ್ವಿ. ಸೊ ಇದು ಭಾರತದ ಅತಿ ದೊಡ್ಡ ಹೊರಗಿರುವ ಬುದ್ಧನ ಪ್ರತಿಮೆ. ಬುದ್ಧ ಅಂತಾರಾಷ್ಟ್ರೀಯ ಕಲ್ಯಾಣ ಮಿಷನ್ ನಿರ್ಮಿಸಿದ ಈ ಪ್ರತಿಮೆ 100 ಅಡಿ ಉದ್ದ ಮತ್ತು 30 ಅಡಿ ಎತ್ತರವಿದೆ. ಪ್ರತಿಮೆಯಲ್ಲಿ ಬುದ್ಧನು ನಿದ್ರಿಸುವ ಭಂಗಿಯಲ್ಲಿದ್ದಾನೆ. ಸೊ ಇದು ಕೆಳಗಡೆ ಪೋರ್ಷನು ಇದು ಈ ಥರ ಇದೆ. ಇದು ಮೇಲ್ಗಡೆ ನಿಮಗೆ ಸ್ಲೀಪಿಂಗ್ ಬುದ್ಧ, ಮಲ್ಕೊಂಡಿರುವಂಥ ಬುದ್ಧ ಅಂತ ಹೇಳ್ಬೋದು. 100 ಅಡಿ ಉದ್ದ, 30 ಅಡಿ ಅಗಲ, 100 ಅಡಿ ಉದ್ದ ಮತ್ತು 30 ಅಡಿ ಎತ್ತರ ಇದೆ ಇದು ಈ ಸ್ಲೀಪಿಂಗ್ ಬುದ್ಧ. ಇದು ತುಂಬ ಚೆನ್ನಾಗಿತ್ತು, ನೀವೇ ನೋಡ್ಬೋದು ನೋಡಿ. ಹೀಗಿದೆ ಇದು ನೀವೇನು ನೋಡಿದ್ರಿ 80 ಅಡಿ ಎತ್ತರದ ಬುದ್ಧನ ಪ್ರತಿಮೆ, ಅದೇ ರೀತಿಯಲ್ಲಿ ಇದು ಕೂಡ ಇಲ್ಲಿಯ ವಿಶೇಷ. ಬೋಧ್ಗಯಾಗೆ ಬಂದರೆ ಈ ಒಂದು ಪ್ಲೇಸ್ನ ಮಿಸ್ ಮಾಡಿದೆ ನೋಡಿ. ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ಬೋಧ್ಗಯ ಕಂಪ್ಲೀಟ್ ಮಾಡಿದ್ವಿ. ಸೊ ನಾವು ಅಲ್ಲಿಂದ ನೆಕ್ಸ್ಟು ಹೊರಟಿದ್ದು ಕಾಶಿ ಕಡೆಗೆ. ಸೊ ನೈಟ್ ಹೋಗಿ ನಾವು ಕಾಶಿನಲ್ಲಿ ಸ್ಟೇ ಮಾಡೋ ಪ್ಲ್ಯಾನ್ ನಮ್ಮದಿದ್ದು. ಸೊ ಹಾಗಾಗಿ ಗಯಾನೂ ಮುಗೀತು, ಬೋಧ್ಗಯನೂ ಮುಗೀತು. ಬೋಧ್ಗಯಗೂ ಹೋಗೋಕ್ಕೂ ಮುಂಚೆನೇ ನಾವು ಅಲ್ಲೇ ಒಂದು ಸೈಡಲ್ಲಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೊರಟಿದ್ದು. ಸೊ ಬೋಧ್ಗಯ ಮುಗಿಸ್ಕೊಂಡು ನಾವು ನೈಟು ಡೈರೆಕ್ಟು ಕಾಶಿ ಸುಮಾರು ಒಂದು 9 ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಶಿಯನ್ನು ಡೀಟೇಲಾಗಿ ಇರೋ ಪ್ಲೇಸಸ್ನೆಲ್ಲ ಕವರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಸೊ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ನನ್ನ ಟ್ರಾವೆಲ್ನ ಎಷ್ಟು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಎಷ್ಟು ಇದಾಗಿ ಹೇಳ್ಬೋದು ಅಷ್ಟು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾಯಿದೆ ಅನ್ಕೋತೀನಿ. ಮುಂದೆ ಬರೋ ವೀಡಿಯೋಸ್ ಕೂಡ ಅಷ್ಟೇ ವಿಶೇಷವಾಗಿರುತ್ತೆ. ಸೊ ನಾವಿಲ್ಲೇ ಒಂದು ಡಾಬಾದಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಕಾಶಿಗೆ ಹೋಗಿ ನೈಟ್ ಸ್ಟೇ ಆದ್ವಿ ಅಷ್ಟೇ. ಸೊ ಬೇರೆ ಏನಿಲ್ಲ, ಊಟ ಮಾಡಿ ಮತ್ತು ಅಲ್ಲಿ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ. ನಾವಲ್ಲಿ ರೂಮ್ ಹುಡುಕಿ ಸ್ಟೇ ಆಗೋದು ಇದಾಗುತ್ತೆ ಅಂಥೇಳಿ. ಸೊ ನಮ್ಮ ಮನೆಯವ್ರು ಫುಲ್ ಸುಸ್ತಾಗಿಬಿಟ್ಟಿದ್ರು. ಅಲ್ಲೇ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಅವರು ಒಂದು ರೌಂಡ್ ನಿದ್ದೆ ಮಾಡಿ ಸೊ ಹೊರಟು ನಾವು ಕಾಶಿನಲ್ಲಿ ಸ್ಟೇ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಕಾಶಿಯ ಒಂದು ವಿಶೇಷವಾಗಿರುವಂಥ ಪ್ಲೇಸಸ್ಗಳನ್ನೆಲ್ಲ ನಾನು ತೋರಿಸ್ತೀನಿ. ಸೊ ಅಲ್ಲಿವರೆಗೆ ಎಲ್ರಿಗೂ ಬಾಯ್ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಎಲ್ರಿಗೂ ಬಾಯ್, ಥ್ಯಾಂಕ್ ಯು.